ಶೋಷಿತ ಸಮುದಾಯವು ರಾಜಕೀಯ ಪ್ರಜ್ಞೆಯನ್ನು ಮೈಗೂಡಿಸಿಕೊಳ್ಳಬೇಕು. ಇವುಗಳನ್ನು ಅಳವಡಿಸಿಕೊಳ್ಳದಿದ್ದರೆ ಸಮಾಜಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಿಂದುಳಿದ ಸಮುದಾಯಗಳು ಜಾಗೃತರಾಗಬೇಕೆಂದು ದಶಾಂಶ ರಾಜ್ಯ ಸಂಚಾಲಕ ಯಣ್ಣೂರು ಶ್ರೀನಿವಾಸ್ ಕರೆ ನೀಡಿದ್ದಾರೆ. ಅವರು ನಗರದ ಅಂಬೇಡ್ಕರ್ ಭವನದಲ್ಲಿ ಪ್ರೊಫೆಸರ್ ಜಿ. ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮರು ರಚನೆ ಮತ್ತು ಬೆಂಗಳೂರು ವಿಭಾಗೀಯ ಮಟ್ಟದ ಪದಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಶೋಷಣೆಗೆ ಒಳಗಾದ ಎಲ್ಲ ಸಮುದಾಯದವರ ರಕ್ಷಣೆಗೆ ನಿಲ್ಲಲು ದಲಿತ ಸಂಘರ್ಷ ಸಮಿತಿ ಸಿದ್ಧವಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಕನಕಪುರ ಹಾಗೂ ಆರೋಳಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ಸಮಿತಿ ಬಲಪಡಿಸುವ ಉದ್ದೇಶದಿಂದ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಸಮಿತಿಯು 5 ದಶಕಗಳ ಕಾಲ ಶೋಷಿತರ ಪರವಾಗಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದೇ ದಶಾಂಶದ ಗುರಿಯಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನು ಸಹ ಮಾಡಲಾಯಿತು. ಕನಕಪುರ ತಾಲೂಕು DSSನ ಅಧ್ಯಕ್ಷರಾಗಿ ಹನುಮಂತಯ್ಯ, ಸಂಘಟನಾ ಸಂಚಾಲಕ ನಾಯಕನಹಳ್ಳಿ ಹುಚ್ಚಪ್ಪ, ಶಿಸ್ತು ತರಬೇತಿಯ ವತಿಯಿಂದ ಸಾತನೂರು ಮಾದಯ್ಯ, ಅಸಂಘಟಿತ ಕಾರ್ಮಿಕ ವಿಭಾಗಕ್ಕೆ ಮುತ್ತುರಾಜು, ಅಂಗಸಂಸ್ಥೆಗಳ ವಿಭಾಗಕ್ಕೆ ಕೃಷ್ಣಮೂರ್ತಿ, ದಮ್ಮ ಮತ್ತು ಪ್ರಕಾಶನ ವಿಭಾಗಕ್ಕೆ ಶಿವಶಂಕರ್, ಸಂಪರ್ಕ ಮತ್ತು ಸಂವಹನ ವಿಭಾಗಕ್ಕೆ ಶ್ರೀನಿವಾಸ್, ಪೌರಕಾರ್ಮಿಕರ ವಿಭಾಗಕ್ಕೆ ನಾಗರಾಜು, ಖಜಾಂಚಿಯಾಗಿ ಶ್ರೀನಿವಾಸ್, ಸಾತನೂರು ಹೋಬಳಿ ಅಧ್ಯಕ್ಷರಾಗಿ ಮರಿಲಕ್ಕಯ್ಯ, ಸದಸ್ಯರಾಗಿ ಚೆಲುವರಾಜು, ಪುಟ್ಟಯ್ಯ, ಹಾರೋಹಳ್ಳಿ ತಾಲೂಕಿಗೆ ಅಧ್ಯಕ್ಷರಾಗಿ ಕೋಟೆ ರಾಜು, ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವಿಭಾಗಕ್ಕೆ ಅಧ್ಯಕ್ಷರಾಗಿ ಬಿ. ನಾಗರಾಜು, ಕುಂದುಕೊರತೆ ವಿಭಾಗಕ್ಕೆ ಅಭಿಲಾಷ್, ಪೌರಕಾರ್ಮಿಕರ ವಿಭಾಗಕ್ಕೆ ಗಿರೀಶ್, ಶಿಸ್ತು ತರಬೇತಿಗೆ ಮೋಹನ್ ಕುಮಾರ್, ಖಜಾಂಚಿಯಾಗಿ ಶ್ರೀನಿವಾಸ್ ಪ್ರಸಾದ್, ಭೈರವ, ಅಸಂಘಟಿತ ಕಾರ್ಮಿಕ ವಿಭಾಗಕ್ಕೆ ಜಗದೀಶ್, ಬೈರಾಜು, ಅಂಗಸಂಸ್ಥೆಗಳ ವಿಭಾಗಕ್ಕೆ ದೀಪಕ್, ಹಾರೋಹಳ್ಳಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಶ್ರೀಧರ್ ಹಾಗೂ ತಿಮ್ಮರಾಜು, ಸಮಿತಿ ಸದಸ್ಯರಾಗಿ ಹರೀಶ್, ಸಾಗರ್, ನಿತಿನ್, ಮಾದೇಶ್ ಅವರನ್ನು ಆಯ್ಕೆ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಮನೆಯಲ್ಲಿರೋರ ಪೂಜೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ದಯವಿಟ್ಟು ನೀವೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಟ್ಟು ಪೂಜೆ ಮಾಡೋದ್ರಲ್ಲಿ ಧರ್ಮ ಇದೆ. ಅದಕ್ಕೋಸ್ಕರ ದಯವಿಟ್ಟು ನೀವು ದೇವರ ಪೂಜೆ ಮಾಡ್ತಾರಿಲ್ವಾ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರೆ ನಿಮಗೆ ಸ್ವರ್ಗ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ನೀವು ತಿಳ್ಕೊಳ್ಳಿ, ನೀವು ಏನೇ ಆದ್ರೂ ನೋಡಿ, ನಿಮಗೆ ಸ್ಮಶಾನ ಇಲ್ಲ ಅಂದರೆ ಅಲ್ವಾ, ಸ್ಮಶಾನ ಕೊಡ್ಸೋರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು ಸಂವಿಧಾನದಿದೆ. ತಿಳ್ಕೊಳ್ಳಿ, ನಿಮಗೆ ಮನೆಗಳು ಬೇಕಲ್ವಾ, ಮನೆಗಳೆಲ್ಲ ಬರುತ್ತೆ. ಮನೆಗಳು ಕೂಡ ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿದೆ. ನಿಮಗೆ ಜಮೀನಿಲ್ಲ, ಜಮೀನಲ್ಲಿಂದ ಬರುತ್ತೆ. ಜಮೀನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿದೆ. ಅದಕ್ಕೋಸ್ಕರ ನೀವೆಲ್ಲ ಇದನ್ನು ತಿಳ್ಕೋಬೇಕು ಅಂದರೆ ಈ ಥರ ಹೋರಾಟದಲ್ಲಿ ನೀವು ಭಾಗವಹಿಸಬೇಕು. ದಯವಿಟ್ಟು ಈ ಥರ ಮೀಟಿಂಗ್ಗಳನ್ನು ನೀವು ಅಟೆಂಡ್ ಮಾಡಿದಾಗೆ ನಮ್ಗೆ ಏನೇನು ಸವಲತ್ತಿದೆ, ನಮ್ಮ ಅಧಿಕಾರ ನಮಗೇನು ಪಡ್ಕೋಬೋದು. ನಮಗೆ ಪ್ರತಿಯೊಂದು ಹಕ್ಕಿದೆ. ನಮಗೆ ನೀರು, ಕುಡಿಯೋ ನೀರಿಂದ ಹಿಡಿದು ಮನೆಯವರೆಗೂ, ಮತ್ತು ಸ್ಮಶಾನ, ವಿದ್ಯೆ, ಆರೋಗ್ಯ ಅಂದರೆ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಹಕ್ಕಿರೋದ್ರಿಂದ ಎಲ್ಲ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ದಯವಿಟ್ಟು ನೀವು ಯಾವುದೇ ಮತ್ತು ನಿಮ್ಗೆ ಗೊತ್ತಿರಬೇಕು, ನಮ್ಮ ಜನ ಸತ್ತರೆ ಊರೊಳಗಡೆ ಬಿಡಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ತಲೆ ಕೆಡಿಸ್ಕೊಬಿಡಿ. ನಮ್ಮೂರೆಲ್ಲ ಹಂಗೆ ಇತ್ತು. ಕೂನೂರಲ್ಲಿ ನಾವೆಲ್ಲ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಆ ಥರ ಇತ್ತು. ಈಗ ಒಂದು 2 ವರ್ಷದಿಂದ ಹಿಂದೆ ಎಲ್ಲ ಇತ್ತು ನಮ್ಮೂರಲ್ಲಿ. ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ, ನಾವು ನಮ್ಮ ಜನ ಸತ್ತರೆ ಊರೊಳಗಡೆ ಹೊತ್ಕೊಂಡು ಹೋಗಂಗಿರಲಿಲ್ಲ, ಮತ್ತು ಸ್ಮಶಾನ ಇರಲಿಲ್ಲ. ಅದನ್ನು 2 ವರ್ಷದಲ್ಲಿ ಪಡ್ಕೊಂಡಿದ್ದೀವಿ ನಾವು. 2 ವರ್ಷದಲ್ಲಿ ನಮಗೆ ಸಂಘಟನೆ ಯಾವುದೂ ಗೊತ್ತಿರಲಿಲ್ಲ. ಆದರೆ 2 ವರ್ಷದಲ್ಲಿ ನಾವು ಸಂಘಟನೆ ಕಟ್ಟಿ 2 ವರ್ಷದಲ್ಲಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಾವು ನಿರ್ಮಿಸಿದ್ದೀವಿ. ಅಂದರೆ ನೀವು ನೋಡಬೇಕನ್ನ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಆಚರಣೆ ಮಾಡಿದ್ವಿ. ನಮ್ಮೂರಲ್ಲಿ ಹಬ್ಬ ನಿಂತೆ 12 ವರ್ಷ ಆಗಿತ್ತು. ಆ ಊರ ಹಬ್ಬಕ್ಕಿಂತ ಹೆಚ್ಚಾಗಿ ಆಚರಣೆ ಮಾಡಿದ್ವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ. ಆ ಥರ ಹಬ್ಬಗಳನ್ನ ನೀವು ಆಚರಣೆ ಮಾಡೋದ್ರಿಂದ ನಿಮ್ಮನ್ನ ಎದುರಿಸ್ತಾ ಇರ್ತಾರಲ್ಲ. ಜೈ ಭೀಮ್ ಅಂದರೆ ಒಂದು ಹೆಸರು ಸಾಕು, ಅದು ಸಿಂಹ ಅಲ್ಲ. ಅದಕ್ಕೆ ನೋಡಿದ್ರಲ್ಲ ಸಿಂಹ, 4 ತಲೆ ಸಿಂಹ, ಅದು ಕೊಟ್ಟಿರೋ ಡಾಕ್ಟರ್ ಅಂಬೇಡ್ಕರ್ ಅವರು. ಅದಕ್ಕೆ ಎದುರ್ಕೋತಾರೆ. ನೀವು ಅಂಬೇಡ್ಕರ್ನ ಪೂಜೆ ಮಾಡೋದ್ರಿಂದ, ಆ ಥರ ಅಂಬೇಡ್ಕರ್ ಹಬ್ಬಗಳು ಮಾಡೋದ್ರಿಂದ ನಿಮ್ಮನ್ನು ಎದುರ್ತಾ ಇರ್ತಾರಲ್ಲ ಜನ, ಅದನ್ನು ನೋಡಿ ಎದುರ್ಕೋತಾರೆ. ದಯವಿಟ್ಟು ನಿಮ್ಮೂರಲ್ಲಿ ಪ್ರತಿಯೊಂದು ಊರಲ್ಲೂ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಿಸಿ ನಿಮ್ಮ ಜಾಗಗಳಲ್ಲಿ
ನೋಡಿ ಅದ್ರ ಬೆಲೆ ಏನಾಗುತ್ತೆ ಅಂತ, ನಿಮ್ಮ ಊರಿನ ಬೆಲೆ, ನಮ್ಮ ಜಾತಿಯ ಬೆಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿ. ದಯವಿಟ್ಟು ನಿಮಗೆ ಸ್ಮಶಾನ ಆಗಲಿ, ಕುಡಿಯೋ ನೀರು ವ್ಯವಸ್ಥೆ ಆಗಲಿ ಯಾವುದರ ಇಲ್ಲ ಅಂದರೆ ಇವಾಗ ನೀವು ನಂಬರ್ ತೊಗೊಂಡಿದ್ದಲ್ಲ, ಕುಮಾರಣ್ಣ ಆಗೋದು ನಮ್ಮ ದೊಡ್ಡವರು ಇರೋದಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಊರಿಗೆ ಬರ್ತೀವಿ, ಪ್ರತಿಯೊಂದು ಊರಿಗೆ ಬರ್ತೀವಿ. ನಿಮ್ಮ ಸಮಸ್ಯೆಗಳು ಏನಿದೆ ನಮ್ಗೆ ಹೇಳಿ. ಕುಡಿಯೋ ನೀರಾಗ್ಬೋದು, ಹಾಗೆ ಇವಾಗ ಸ್ವಲ್ಪ ಮೀಟಿಂಗ್ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ. ಇನ್ನೂ ಹೆಚ್ಚಿನ ವಿಚಾರಗಳಿಗೆ ಕುಮಾರಣ್ಣವ್ರನ್ನ ಮೀಟ್ ಮಾಡಿ. ನಾವು ನಮ್ಮೂರಿಗೆ ಬರ್ತೀವಿ, ಪ್ರತಿಯೊಂದು ಹಳ್ಳಿಗೂ ಬಂದು ನಮ್ಮನ್ನ ಮೀಟ್ ಮಾಡಿ ನಿಮ್ಮ ಕಷ್ಟ ಸುಖಗಳನ್ನ ಪರಿಹಾರ ಮಾಡ್ತೀವಿ. ಜೈ ಭೀಮ್. ನನ್ನ ಹೆಸರು ಹೆಣ್ಣೂರು ಶ್ರೀನಿವಾಸ ಅಂತೇಳಿ, ರಾಜ್ಯ ಸಂಚಾಲಕರು, ಕನ್ನಡ ದಲಿತ ಸಂಘ ಬೆಂಗಳೂರು. ದಲಿತ ಚಳವಳಿ ಪ್ರಾರಂಭವಾಗಿ ಇವತ್ತಿಗೆ ಸುಮಾರು 50 ವರ್ಷ ಕಳೆದಿದೆ. ಈ 50 ವರ್ಷದಲ್ಲಿ ಈ ಶೋಷಿತರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬರೋದ್ರ ಮೂಲಕ ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸೋದ್ರ ಮೂಲಕ ಈ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಒಂದು ಇತಿಹಾಸ ಇದೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ಮತ್ತು ಹಾರೋಹಳ್ಳಿ ತಾಲೂಕಿನಲ್ಲಿ ಒಂದು ಹೊಸ ಸಮಿತಿಯನ್ನು ಮಾಡೋದ್ರ ಮೂಲಕ ಈ ಶೋಷಿತ ಸಮುದಾಯಕ್ಕೆ ಮುಂದೆ ಒದಗಬಹುದಂಥ ದೊಡ್ಡ ಅಪಾಯ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಸಮಸ್ತ ಶೋಷಿತರಿಗೆ ಸಮಾನ ಅವಕಾಶಗಳನ್ನು, ಲಿಂಗ ತಾರತಮ್ಯ ಇಲ್ದಿರ ಎಲ್ರಿಗೂ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನು ಬದಲಾಯಿಸ್ತೀವಿ, ಅದನ್ನು ಮನುಸ್ಮೃತಿ ಮೂಲಕ ನಾವು ರೂಲ್ ಮಾಡ್ತೀವಿ, ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ಸಮತಾವಾದ ಮತ್ತು ಜಾತ್ಯತೀತವಾದ ಅಂತ ಪದಗಳನ್ನು ತೆಗೆಯೋದ್ರ ಮೂಲಕ ಮತ್ತೊಂದು ಸಾರಿ ಏನು ಈ ಬ್ರಾಹ್ಮಣ್ಯವನ್ನು ಏರ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಈ ಹುನ್ನಾರದ ಬಗ್ಗೆ ಈ ಶೋಷಿತ ಸಮುದಾಯ ವಿಶೇಷವಾಗಿ ಜಾಗೃತರಾಗಬೇಕಂತೇಳಿ ಇವತ್ತು ಆಯೋಜನೆ ಮಾಡೋದ್ರ ಮೂಲಕ ಇವತ್ತು ಈ ಭಾಗದಲ್ಲಿ ಶೋಷಿತ ಸಮುದಾಯವನ್ನು ಸಂವಿಧಾನಕ್ಕೆ ಬಂದಿರತಕ್ಕಂಥ ಅಪಾಯವನ್ನು ತಡೆ ಹೊಡೆದಿರ್ತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಈ ಶೂದ್ರರಾಗಿರ್ತಕ್ಕಂಥ ಏನು ನಮ್ಮ ಒಕ್ಕಲಿಗರು, ಲಿಂಗಾಯತರು, ಉಪ್ಪಾರರು, ಈಡಿಗರು, ಗೊಲ್ಲರು, ಇಂಥ ಅನೇಕ ಸಮುದಾಯಗಳಿಗೆ ಸಂವಿಧಾನದ ಏನು ಒಂದು ಅರಿವಿನ ಕೊರತೆ ಇದೆ, ಅವ್ರಿಗೂ ಕೂಡ ಈ ಸಂವಿಧಾನದ ಅರಿವನ್ನು ಮೂಡಿಸೋದ್ರ ಮೂಲಕ ಈ ಸಂವಿಧಾನಕ್ಕೆ ಏನಾದರೂ ಅಪಾಯ ಬಂದರೆ ಮತ್ತೊಂದು ಸಾರಿ ಬ್ರಾಹ್ಮಣ್ಯದ ಕಪ್ಪುಮುಷ್ಟಿಯಲ್ಲಿ ಏನಿವತ್ತು ಇಡೀ ದೇಶಾದ್ಯಂತ ಧರ್ಮ, ಭಾಷೆ, ಜಾತಿ, ಗಡಿ ಹೆಸರಿನಲ್ಲಿ ಇವತ್ತು ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾಯಿದ್ದಾರೆ, ಹೊಡೆದಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರೆ ಅದು ಮತ್ತಷ್ಟು ಬಲ ಆದರೆ ಮತ್ತೊಂದು ಸಾರಿ ಶೂದ್ರರು ಕೂಡ ಈ ಬ್ರಾಹ್ಮಣ್ಯ ಕಪ್ಪುಮುಷ್ಟಿಯಲ್ಲಿ ಏನು ಒದ್ದಾಡ್ತಕ್ಕಂಥ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಎದುರಿಗೆ ಇರೋದರಿಂದ ನಾವೆಲ್ಲರೂ ಕೂಡ ವಿಶೇಷವಾಗಿ ಶೂದ್ರರು ಮತ್ತು ಅಸ್ಪೃಶ್ಯ ಜಾತಿಗಳು ಒಗ್ಗಟ್ಟಾಗಿ ನಾವು ಒಂದು ಕಡೆ ನಿಂತ್ಕೊಂಡು ಈ ಮನುವಾದವನ್ನು ಪ್ರತಿನಿಧಿಸ್ತಕ್ಕಂಥ ಈ ಸಂಘಪರವರದ ಏನು ಒಳ ತಂತ್ರ ಏನಿದೆ ಅದನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ನಮ್ಮ ಇಡೀ ಹಾರೋಹಳ್ಳಿ ಮತ್ತು ಕನಕಪುರ ಗ್ರಾಮೀಣ ಭಾಗದಲ್ಲಿ ನಾವು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಒಂದು ಸಮಿತಿಯಲ್ಲಿ ನಾವು ಕರೆಯನ್ನು ನೀಡಿದ್ದೇವೆ.